ಇವಾಗ ಏನು ಮಾಡೋಕ್ಕಾಗಲ್ಲ. ಇವ್ರನ್ನೇ ಕೇಳಬೇಕು ಆಗೋದಾಗೋಗ್ಬಿಟ್ಟೈತೆ. ಲಕ್ಕಮ್ಮಕ್ಕಯ್ಯ ಮದುವೆ ಮಾಡ್ಕೊಳಕ ನಿನ್ನ ಮಗುಗೇನೆ ಒಳ್ಳೆ ಹಿಂಗೆಲ್ಲ ಗೊತ್ತಾಯ್ತು ಊರಾಗೆಲ್ಲನ ಅಂತ ಹೇಳ್ತೀನಿ. ಏನು ಮಾಡೋಕ್ಕಾಗುತ್ತಾ ಆದರೂ ಆಗುತ್ತೆ ಅಂತ ಹೇಳ್ತೀನಿ. ಅಕ್ಕ ಏಕ ಲಕ್ಕಮ್ಮಕ್ಕಯ್ಯ, ಏಯ್ ಏನೇ ನಿಂದು? ಏನು ತಿರ್ಗಾ ಯಾಕೆ ಬಂದಿಲ್ಲಿ ಮಾತಾಡಿಸ್ತಾ ಇದೆಯಾ? ಹೇಳಿ ಕಳಿಸ್ಲಿಲ್ವೇ? ಪೊಲೀಸ್ನವರು ಹೇಳವ್ರೆ, ಡಾಕ್ಟ್ರು ಹೇಳವ್ರೆ, ಇದ್ರಾಗೆ ನನ್ನ ಮಗಂದೇನು ತಪ್ಪಿಲ್ಲ ಅಂತ ಹೇಳಿ ನೀನೇನು ಇಲ್ಲಿ ಬಂದು ತಿರ್ಗ ಲಕ್ಕಮ್ಮಕ್ಕಯ್ಯ ಅಂತ ಯಾಕೆ ಬಂದಿದ್ಯಾ ನೀನು? ಅಲ್ಲ ಯಾಕ ಇವಾಗ ಏನು ಮಾಡೋಣ, ಇವಾಗ ಹೆಂಗೂ ಎಸನ್ ಲವ್ ಮಾಡ್ತಾ ಇದ್ದ ಅಂತೇಳಿ ಎಸು ಲವ್ ಮಾಡ್ತಿದ್ದ ನನ್ನ ಮಗಳನ್ನ ಸುಪ್ಪಿನ ಅಂಬದು ಗೊತ್ತು. ಅದಕ್ಕೆ ಇವಾಗ ಏನು ಮಾಡೋಣ, ಅವಳ ಜೀವನ ಹಾಳಾಗ್ತೈತೆ. ಹೆಂಗನ ನೀನು ಏನು ಸಿಗಲ್ಲ ಅಂತೀಯ, ದೊಡ್ಡನ್ಗ ಸಣ್ಣನ್ಗ ಮದುವೆ ಮಾಡ್ಕೆ ಹೂ ಹೋಗು. ಅಲ್ಲ ಯಾವನ್ಗ ಬಸ್ಸಾಗಿರಣ್ಣ ನನ್ನ ಮಗುಗೆ ತಂದು ಮದುವೆ ಮಾಡ್ಕೊಂಬನೀನಿ, ಹೋಗು ಸುಮ್ಮನೆ. ಅಲ್ಲ ಮನ ಮರ್ಯಾದೆ ಬೇಡವಿ, ಕೇಳಕ್ಕೆ ಬಂದಿದ್ಯಲ್ಲ ನನ್ನ ಮನೆ ಬಾಗಿಲಿಗೆ, ಹೋಗು ನಿನ್ನ ಮಗಳನ್ನ ಕೇಳೋಗಿ ಹೋಗೆ ಹೋಗು. ಇಲ್ಲೇನು ಬಂದು ನಾನು ಕೇಳ್ತೀಯ? ನಮಗೆ ಮರ್ಯಾದೆ ಮುಖ್ಯ. ನನ್ನ ಮಗುಗೆ ಯಾಕೆ ಮದುವೆ ಮಾಡ್ಕೊಂಬನ, ಹೋಗು. ಅದು ಯಾರಿಗೆ ಅವಳು ಬಸ್ರಿ ಆಗ್ಯವಳ ಅವನಿಗೇನೆ ಕೊಟ್ಟು ಮದುವೆ ಮಾಡೋಕೆ ಹೋಗು. ನನ್ನ ಮಗುಗೆ ಯಾಕೆ ಮಾಡ್ಕೊಂಬನಿ ನಾನು? ಹೇಳಿರಿ ಕೇಳಲಿಲ್ಲ? ಓಹೋ ಹೆಂಗಾಡ್ದೆ ಇವಾಗ ಗೊತ್ತಾತಿ? ಹೋಗಿ ಸುಮ್ಮನೆ. ಅಲ್ಲ ನೀನು ಸುಮ್ಮನೆ ಯಾಕೆ ಹೆಣ್ಣು ನೋಡ್ಕಕ್ಕೆ ಹೋಗ್ತೀಯ? ಹೆಣ್ಣು ಸಿಗಲ್ಲ ಏನಿಲ್ಲ, ಮದುವೆ ಮಾಡ್ಕೆ ನನ್ನ ಮಗಳನ್ನ ಹೇಳ್ದಂಗೆ ಕೇಳಂಗೆ ಮಾಡ್ತೀನಿ. ಅಲ್ಲ ಹುಡಿನ ಕಾಲು ಮುರಿಕ್ತೀನಿ, ಕಾಲು ಮುರಿಕಿ ನೀನು ಹೇಳ್ದಂಗೆ ಕೇಳಬೇಕು, ಹಂಗೆ ಮಾಡ್ತೀನಿ. ನಿನ್ನ ಕಾಲು ಮುರಿಕಿರೆ ನಾನು ಅವಳು ಸೇವೆ ಮಾಡಬೇಕು. ನಿನ್ನ ಕಾಲು ಮುರಿಕಿರೆ ಆಮೇಲೆ ನಾನೇನು ಮಾಡೋಣ ಹೇಳು? ನಾನು ಅವಳಿಗೆ ಮುಂದಕ್ಕೆ ಮಾಡಿಕ್ಕಾನೀನಿ. ಅಯ್ಯೋ ನಮ್ಮ ತಾಯಿ ನಮಗೆ ಈಗಲೇ ಆಗಲ್ಲ, ಕೂಕೊಂಡ್ರೆ ಎದ್ದಳಕ್ಕಾಗಲ್ಲ, ನಿನ್ನ ಕಂಡ್ರೆ ಕುಕ್ಕಮ್ಮಕ್ಕಾಗಲ್ಲ, ಹಂಗಾಗುತ್ತೆ ನಮ್ದು ಎಂಥ ಪರಿಸ್ಥಿತಿ ಅಂತ ನಿನಗೆ ಗೊತ್ತಿಲ್ಲ. ಅಮ್ಮ ತಾಯಿ ಸುಮ್ಮನೆ ಹೋಗು. ನನ್ನ ಕೇಳಬೇಡ ನೀನು, ನಮ್ಮ ಮದುವೆ ಮಾಡ್ಕೊಂಬಲ್ಲ, ನಾವೇ ಹೆಂಗೆ ಮಾಡ್ಕೊಂಬನ? ಇದೊಳ್ಳೆ ಸೇನಕ್ಕಾಯ್ತಲ್ಲ. ಆದರೆ ನನ್ನ ಮಗಂದು ಏನಾನಿದ್ರೆ ತಪ್ಪಿದ್ರೆ ನೀನು ಬಿಡ್ತಿದ್ದೆ. ನೀನು ಬಿಡ್ಗಿಡ ಅಂತ ಏನು ಸಲ್ಲ, ನಾವು ಬಿಡ್ತಿಲ್ಲ, ನಮ್ಮ ಮದುವೆ ಮಾಡ್ಕೊಂತಿದ್ವಿ. ನನ್ನ ಮಗಂದು ಏನಂತ ತಪ್ಪಿದ್ದಿದ್ರೆ ನಾನು ಹೇಳಿದ್ದೆ ತಾನೇ, ನನ್ನ ಕಂಡ್ರಿಷನಾಗಿ ಹೇಳಿದ್ದೀನಿ. ಸುಮ್ಮನೆ ಹೋಗಿ, ಇನ್ನು ಯಾವ ಮಕ್ಕ ಇಕ್ಕೊಂಡು ಬಂದಿದ್ಯಾ? ಮಾನ ಮರ್ಯಾದಿಲ್ವೇ ಬಂದು ಹಿಂಗೆ ಕೇಳಕ್ಕೆ ನೀನು? ಅಲ್ಲ ಇವಾಗ ಯಾಕೆ ಅವಳನ್ನ ಇನ್ನೇನು ಏಟು ಹೊಡೆದ್ರು ಇನ್ನೇನು ಬಿಡಿದ್ರು ಅವಳಿಗೆ ಇನ್ನೇನು ಇವಾಗ ಒಯ್ಯೋಕ್ಕಾಗಲ್ಲ ಇಂಥ ಸಮಯದಾಗೆ. ಇವಾಗ 5 ತಿಂಗಳು ತುಂಬತೈತೆ, 6 ತಿಂಗಳು ಗರ್ಭಿಣಿ ಅಂಥದ್ರಾಗೆ ಅವಳಿಗೆಲ್ಲಾದ್ರೂ ಹೊಡಿಯೋಕ್ಕಾಗುತ್ತಾ? ಅದು ಇಲ್ಲದ ಪಾಪ ಸುತ್ಕೋಬೇಕು. ಅದಕ್ಕೋಸ್ಕರನ ನಾವು ಎಷ್ಟೇ ಬೈದ್ರೂ ಅವಳ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ಸುಮ್ಮನೆ ಯಾಕೆ? ಅದಕ್ಕೋಸ್ಕರನ ನಿಮ್ಮ ಮಗನ ಮೇಲೆ ಅವಳು ತುಂಬ ಪ್ರೀತಿ ಇಟ್ಕೊಂಡಿದ್ದಾಳೆ, ತುಂಬ ಒಂಥರ ಅವಳೇನೋ ತುಂಬ ಇಷ್ಟಪಡ್ತಾಳೆ ನಿಮ್ಮ ಮಗನ್ನ. ಅದಕ್ಕೋಸ್ಕರ ಪ್ಲೀಸ್ ಕಣಕ್ಕ, ಪ್ಲೀಸ್. ನಾನೇನು ಮಾಡೋಣಪ್ಪ ಪ್ರಮಾದು, ನೀನು ನನ್ನೇನು ಕೇಳೋ ಅಂಥದ್ದೇನಿಲ್ಲ. ನೀನು ನನ್ನ ಕೇಳಬೇಡ ನೀನು, ಸರಿನೇ? ನನ್ನ ಮಗ ನನ್ನ ನುಗ್ಳುತ್ತಾನೆ, ಅವನು ತುಂಬ ಆಸೆ ಇಟ್ಕೊಂಡಿದ್ದ. ಅವ್ನಿಗೆ ಇವಾಗ ಗೊತ್ತಾಯ್ತು ಅವಳು ಎಂಥ ಬುದ್ಧಿ ಅಂತ. ಇಷ್ಟೆಲ್ಲ ಆಟಾಡ್ಸಿ ಮುಂಚೆಗೆ ಹೇಳಬೇಕಾಗಿತ್ತು, ಬೊಗಳಬೇಕಾಯ್ತು ಮುಂಚೆಗೇನೆ. ಸ್ಟೇಷನ್ಗೆಲ್ಲ ಕರ್ಕೊಂಡೋಗಿ ಅವನಿಗೆಲ್ಲ ಹಿಂಗೆಲ್ಲ ಮಾಡಿ ಮುಂಚೆಗೆ ಹೇಳಿದ್ರೆ ಇದೆಲ್ಲ ಇರ್ತಿತ್ತೆ. ನನ್ನ ಮಗ ಹೇಳ್ದ ತಾನೇ, ಅವನಿಗೆ ಗೊತ್ತು ತಾನೇ. ನೀವು ಮುಂದಾಗಲೇ ಕೇಳಬೇಕಾಗಿತ್ತು. ನಾವು ಕೇಳಿದ್ವಿ, ಆ ಮನ್ಯಾಳ ಮುಂದೆ ಹೇಳಲಿಲ್ಲ ಬೇವರ್ಸಿ. ಕೇಳಿದ್ವಿ ಅಕ್ಕ, ದೇವ್ರಾಣೆಗೂ ಕೇಳಿದ್ವಿ ಕಣಲ್ಲ ಅಕ್ಕಯ್ಯ. ಹೇಳು ಇದಕ್ಕೆಲ್ಲ ಕಾರಣ ಇವನೇನೆ ಅಂತ. ಎಸುನೆ ಅಂತ ಹೋಗುಟ್ಟಿಳು. ಅದಕ್ಕೆ ಈ ಕಪ್ ಕಪ್ಪಳಕ್ಕೆ ತಿಳು ಬಂದಿದ್ದೀನಿ. ಏನೇ ಮಾನ ಮರ್ಯಾದೆ ಇಲ್ದಾಳೆ, ಅವನೇ ಅಂತ ಹೇಳ್ದಲ್ಲೇ ಇವಾಗ ನೋಡು ಅಂತ. ಅದೆಲ್ಲ ಸುಳ್ಳು. ಅದೇನು ಸುಳ್ಳಾಗುತ್ತೆ? ಡಾಕ್ಟ್ರ್ ಹೇಳಿಲ್ವೇನೆ ಇದೆಲ್ಲ ನಿನ್ನ ಸುಳ್ಳು ಅಂತ ಹೇಳ್ಬೋದು, ನೀನು ಹೇಳ್ಬೋದಮ್ಮ, ನಾವು ಹೇಳೋಕ್ಕಾಗಲ್ಲ. ಇದರಲ್ಲಿ ಏನೈತೆ, ಇದಕ್ಕೆಲ್ಲ ಕಾರಣ ಇವನಲ್ಲ ಅಂತ ಹೇಳಿ ಡಾಕ್ಟ್ರ್ ಹೇಳಿದ್ರಲ್ಲ. ನೋಡು ಇವಾಗ ನೀನು ಸುಳ್ಳು ಹೇಳಿದ್ಯಾ, ನಮಗೆ ಮರ್ಯಾದೆ ಇರ್ತಾವೇನೆ, ಮರ್ಯಾದೆ ಗೆಟ್ಟಾಳೆ ಅಂತ ಕಪ್ ಕಪ್ಪಳಕ್ಕೆ ತಿಳು ಬಂದಿದ್ದೀನಿ. ಸರಿಯಾಗಿ ಬಿಟ್ಟು ಬಂದಿದ್ದೀನಿ ಈಗ. ಯಾಕ ಸರಿಯಾಗಿ ಬಿಟ್ಟಿದ್ದೀನಿ ಯಾಕಮ್ಮ? ಟೆಸ್ಟ್ ಮಾಡಿಸಿರೇನು? ಯಾಕ ನೋಡು, ಮುಂಚೆಗೆ ಬೊಗಳಕ್ಕಾಗ್ತಿರ್ಲಿಲ್ಲ ಲೌಡಿ. ನನ್ನ ಮಗ ಹೇಳ್ದ ತಾನೇ, ಅವಳಿಗೂ ಗೊತ್ತಾಯ್ತಲ್ಲ ಲೌಡಿಗೆ. ಉಸಿರು ಬಿಟ್ಟಿಲ್ಲಲ್ಲ ಅವಳು. ಇದಕ್ಕೆಲ್ಲ ಇವನಲ್ಲ ಹೆಸು ಅಲ್ಲ ಕಾರಣ ಅಂತ ಹೇಳಿ ಬೊಗಳಕ್ಕಾಗ್ತಿರ್ಲಿಲ್ವೇ ಅವಳು? ಹೇಳಕ್ಕಾಗ್ತಿರ್ಲಿಲ್ವೇನಕ್ಕ? ಬಾಯಕ್ಕೆ ಯಾಕೆ ಇಕ್ಕೊಂಡಿದ್ಲು ಅವಳು ಅಂತ? ಏನು ಇಕ್ಕೊಂಡಿದ್ಲು ಅವಳು ಬಾಯಕ್ಕೆ? ಹೇಳ್ಬೇಕಾಯ್ತು ತಾನೆ, ಇವನಲ್ಲ ಹಿಂಗೆ ಅಂತ ಹೇಳಿ ಮುಂದಾಗಿ ಹೇಳಿದ್ರಿ. ಇವಾಗೆಲ್ಲ ನಮ್ಮ ಮಗನೆಲ್ಲ ಕರೆಸಿ ಎಲ್ಲ ಟೆಸ್ಟ್ ಮಾಡಿಸಿ ಎಲ್ಲ ಇದು ಮಾಡಿದ್ಮೇಲೆ ಅವಳು ಏನಾಗುತ್ತೆ ನೋಡೋಣ, ಆಮೇಲೆ ನೋಡ್ಕೊಂಬನ ಅಂತ ಮಾಡ್ಯಾಳ ಇವಳು. ಸುಮಾರಾದ ಹೆಂಗ್ಸಲ್ಲ ಇವಳು, ಸುಮಾರದಾಳಲ್ಲ. ಏನಾಗುತ್ತೆ ನೋಡೇ ಬಿಡೋಣ, ಆಮೇಲೆ ಮಾಡೋಣ ಅಂತ ಮಾಡಿದಾಳೆ ಇವಳು. ಎಂಥ ಹೆಂಗ್ಸು ಇವಳು, ಬಿಲಾಲಿ ಹೆಂಗ್ಸು ಇವಳು, ಸುಮಾರದಾಳಲ್ಲ. ಈಗ ಯಾಕೆ ಇವ್ರು ಇಲ್ಲಿ ಬಂದವ್ರೆ? ಮದುವೆ ಮಾಡ್ಕೋಬೇಕಂತ ನಾನು ಅವನೆಲ್ಲ ಏನೋ ಯಾಕೆ ಇನ್ನು ಗೊತ್ತಿಲ್ವಂತೆ, ಅವ್ನು ಹುಡುಕ್ಬೇಕಂತೆ. ಅದಕ್ಕೇನೆ ನಾನು ಮದುವೆ ಮಾಡ್ಕೋಬೇಕಂತ ನೋಡ ಮಿದಿ ಹಂಗೈತಿ. ಯಾಕ ಸುಮ್ಮನೆ ಹೋಗ್ರಿ. ಅಯ್ಯೋ ಯಾರು ಮದುವೆ ಮಾಡ್ಕೊಂಬಲ್ಲ ಅಲ್ಲ, ಹೋಗಿ ಅದು ಯಾರಿಗೆ ಅವಳು ಅದಕ್ಕೆ ಯಾರು ಕಾರಣ ಆಗ್ಯವ್ರೆ ಅವನ್ನ ಮದುವೆ ಮಾಡಿಸ್ರಿ. ಅದು ಹೆಂಗೇನು ಕಾರಣ ಇಲ್ದಾರು ಇವರು ಮರ್ಯಾದೆ ಬೇಡ್ರಿ ಇವರಿಗೆ. ಹೋಗ್ರಿ, ಇನ್ನು ಯಾವ ಮಕ್ಕ ಇಕ್ಕಂಗೆ ಕೇಳಕ್ಕೆ ಬಂದೆ ಇದ್ರ. ಅಲ್ಲ ಇವಾಗ ಅದು ಗೊತ್ತೇ ಇಲ್ವಂತೆ, ಅವ್ನು ಎಲ್ಲೇ ಅವ್ನು ಯಾರೋ ಫೋನ್ ಅಂಗಡಿ ಇಕ್ಕಿದ್ದಂತಲ್ಲ, ಅವನು ಹತ್ಲಗಳ ನಂಬೋದೇ ಗೊತ್ತಿಲ್ವಂತೆ. ಅವನೊಂಥರ ಭಾಷೆ ಅಂತೆ, ಏನಕ್ಕಿದ್ದಂತೆ ಅವನು ಫೋನು ಕೊಡೋಣ ಅಂತೆ. ಒಟ್ಟು ಕಿವಿ ಕಿಕ್ಕಮ್ಮ ವಿಯರ್ ಪೇನು ಚಾರ್ಜರ್ಗಳು ಏನಿದ್ರು ಮೊಬೈಲ್ಗೆಲ್ಲ ಡಿಸೈನ್ ಮಾಡ್ಕೊಡೋದು ಎಲ್ಲ ಮಾಡೋಣ ಅಂತ ಅವನು.
ಅವ್ನು ಎಲ್ಲೇನು ಏನು ಎಲ್ಲ ಗೊತ್ತಿಲ್ವಂತೆ. ಅಂಗಡಿ ಸಮೇತ ಅವ್ನಿಗೆ ಎತ್ಕೊಂಡು ಹೋಗಿ ಅವ್ನು ಫೋನ್ ಎಲ್ಲ ಚುಚ್ಚಾಪು. ಅವ್ನು ಎಲ್ಲೇನು ಯಾರು ಅಂತ ಹೆಂಗೆ ಹುಡ್ಕೋಕ್ಕಾಗುತ್ತೆ ಇವಾಗ? ಫೋನ್ ಎಲ್ಲ ಚುಚ್ಚಾಪ್ ಆಗೈತೆ ಅವನು. ಅವನ ಹೆಸ್ರು ನಿಖಿಲ್ ಅಂಬೋದು ಒಂದು ಮಾತ್ರ ಗೊತ್ತೈತಿ. ನಾವು ಕೇಳಿವಿ ಇದಕ್ಕೆಲ್ಲ ಕಾರಣ ಯಾರೇ ಅಂತ ಹೇಳಿ ನಿಖಿಲ್ ಅಂತ ಈಗ ಹೇಳಿದ್ಲು. ಏನೇ ಇವಾಗ ಹೇಳ್ತೀಯಲ್ಲೇ ಮುಂಚೆಗೆ ಹೇಳೋಕ್ಕಾಗ್ತಿರ್ಲಿಲ್ವೇನೆ ಅಂತೇಳಿ ಈಗ ನಾನು ನನ್ನ ಹೆಂಡತಿ ಚಂದಕ್ಕೆ ಬೈದು ಬಂದಿದ್ದೀವಿ ಅವಳಿಗೆ. ಇದಕ್ಕೆಲ್ಲ ಕಾರಣ ಯಾರು ಅಂತ ಹೇಳಿ ಗೊತ್ತಾಗೈತೆ. ನಿನ್ನ ಮಗ ಅಲ್ಲ ಕಣಕ. ಇವಾಗ ಏನು ಮಾಡೋಣ ಹೇಳು? ಇವಾಗ ಅವನು ಯಾರು ಎತ್ತಲನೋ ಅಂತ ಗೊತ್ತಿಲ್ಲದ ಮೇಲೆ ಇವಾಗ ಅವಳ ಜೀವನ ಅಷ್ಟೇ ತಾನೇ. ಅವಳು ಮದುವೆನೇ ಆಗಲ್ಲ. ಮದುವೆಗಿಂತ ಮುಂಚೆ ಈ ರೀತಿ ಒಂದು ಮಗು ಆದರೆ ಯಾರು ಮದುವೆ ಆಗ್ತಾರೆ? ಯಾರು ಮದುವೆ ಆಗೋದಿಲ್ಲ. ಅವಳ ಜೀವನ ಹಾಳು ಮಾಡ್ಕೊಂಡಿರೋದಕ್ಕೆ ನಾವಲ್ಲ ಕಣಪ್ಪ ಹೊಣೆ. ಹೋಗಿ ಅವಳಿಗೆ ಹೇಳಿ ಇನ್ನೇನು ಮಾಡೋಕ್ಕಾಗುತ್ತೆ? ಅವಳಿಗೆ ಹೆರಿಗೆ ಆಗುತ್ತೆ ನೋಡಿ ಕೇಳ್ರಿ ಸಾಕ್ರಿ. ಏನು ಮಾಡೋಕ್ಕಾಗಲ್ಲ, ಅಷ್ಟೇ ಅವಳ ಜೀವನ. ಅರಿವಿರ್ಬೇಕಾಗಿತ್ತು. ಹಿಂಗೆ ಅಲ್ಲೂ ಇಲ್ಲೂ ಓಡಾಡ್ಕೊಂಡು ಇರ್ತಾಳೆ ಅಷ್ಟೇನಿ. ಅಮ್ಮ, ಇವ್ರು ನೀನು ಯಾಕೆ ನಮ್ಮ ಮನೆ ಬಾಗ್ಲ ಹತ್ರ ನಿಲ್ಲಿಸ್ಕೊಂಡಿದ್ಯಾ? ಅಲ್ಲ, ನಮ್ಮ ಮನೆ ಬಾಗ್ಲಿಗೆ ಬಂದಿದ್ರಲ್ಲ, ನಾಚಿಕೆ ಆಗೋದಿಲ್ವಾ? ಬೆಳಗ್ಗೆ ಸಾಯಂಕಾಲ ನಮ್ಮ ಅಮ್ಮನ ಹತ್ರ ಜಗಳ ಮಾಡಿ ಇವಾಗಿನ್ನು ನಮ್ಮ ಮನೆ ಬಾಗ್ಲಿಗೆ ಬಂದಿದ್ರಲ್ಲ, ಹೋಗ್ರಿ. ಅಲ್ಲ ಕಣೆ, ನೀನು ಏನು ಅಂದ್ಕೊಂಡಿದ್ದೆ? ನನ್ನ ಮಗಳು ಮದುವೆ ಮಾಡ್ಕೆ ಮತ್ತೆ ನೀನು ಇಲ್ಲದೆಲ್ಲ ಬೆರೆಸ್ಕೊಂಡು ಮಾತಾಡ್ತಿ ಅಂತಿದ್ದಲ್ಲ. ಇವತ್ತು ಯಾರೇ ಬಂದರು ನನ್ನ ಮನೆ ಬಾಗ್ಲಿಗೆ ತಗ್ಗಿ? ಯಾರು ಬಂದ್ರು ಇವತ್ತು ನನ್ನ ಮನೆ ಬಾಗ್ಲಿಗೆ? ನಿನ್ನ ಮಗಗೆ ಮದುವೆ ಮಾಡ್ಕೊಳ್ಳಮ್ಮ ಅಂತೇಳಿ ಇವತ್ತು ಹೆಂಗೆ ಬಂದೆ ನೀನು ನನ್ನ ಮನೆ ಬಾಗ್ಲಿಗೆ? ಏನೇ ಹಂಗೆ ಯೋಸ್ ಮಾತಾಡ್ತಿದ್ದಿ? ಈಗ ಮಾತಾಡಿ. ಅದಕ್ಕೆ ಮತ್ತೆ ಯೋಟನ ಮೆರಿಬಾರ್ದು, ಯೋಟನ ಆಡಬಾರ್ದು ಅಂಬೋದು. ಒಂದು ಆಡ್ತಿದ್ದೆ ಅಂದರೆ ಆಟಿಟ್ಟು ಆಡ್ತಿರ್ಲಿಲ್ಲ. ನಿನ್ನ ದುರಂಕಾರಕ್ಕೆ ತಕ್ಕ ಪಾಠ ಕಲ್ತು. ನಿನ್ನ ದುರಂಕಾರಕ್ಕೆ ಇವತ್ತು ಸರಿಯಾಗಿ ಆಗೈತಿ. ನೀನು ಇವಾಗ ಇನ್ಮೇಲೆ ಬುದ್ಧಿ ಕಲ್ತ್ಕ. ಸರಿಯಾಗಿ ಆಗೈತಿ ನಿನಗೆ ಇವಾಗ. ಗೊತ್ತಾತಮ್ಮ, ಇವಾಗ ಏನು ಮಾಡೋಣ ಹೇಳು? ಇವಾಗ ನಮ್ಮ ಹುಡುಗನ ಬೇರೆ ಮದುವೆ ಮಾಡಬೇಕು. ಅವನು ವಯಸ್ಸಿ ಬಂದವನಿ ಮದುವೆ ಮಾಡೋಣ ಅಂತಂದ್ರೆ ಇವಾಗ ಇವಳಿಗೆ ಹಿಂಗಾಗೈತೆ. ಯಾರು ಏನು ಕೊಡ್ತಾರೆ ಎಂಬುದು ಅದೊಂದು ಚಿಂತೆ ಆಗೈತಿ ಈಗ. ಇವಾಗ ಅದೊಂದು ಸಮಸ್ಯೆ. ಏನು ಮಾಡೋದು ಅಮ್ಮಂಗಾಗೈತೆ ಗೊತ್ತ. ಅಯ್ಯೋ ದೇವರೇ ಪರಮಾತ್ಮ, ಇವಾಗ ಅವನು ಬರ್ತೀನಿ ಅಂತ ಹೇಳಿದಾನೆ. ಫೋನ್ ಮಾಡಿದ್ದೆ ಬಾ ಅಂತ ಹೇಳಿ. ಅವನಿಗೂ ಹಿಂಗಾಗೈತೆ. ಅದಕ್ಕೆ ಯಾಕ ನೀವು ಇಲ್ಲೇ ಇರ್ತೀವಿ, ನಾವು ಕಷ್ಟ ಸುಖ ನೋಡ್ಕೊಂತೀವಿ, ಆಗ್ತೀವಿ ಹೋಗ್ತೀವಿ, ಚೆನ್ನಾಗಿ ಕಿತ್ಕೊಂಡು ಹೋಗ್ತೀವಿ. ಒಂದೇ ಮನೆಯಾಗಿ ಒಂದು ಬಾಗ್ಲಾಗ ಓಡಾಡ್ಕೊಂಡು ಚೆನ್ನಾಗಿರ್ಬೋದು. ಸಾರು ಒಂದೇ ಮನೆಯಾಗ್ಲಾರಿದ್ದಂಗೆ ಇರ್ಬೋದು. ಏನು ಬೇಡ ಕಣಕ್ಕ, ಇವೆಲ್ಲ ಬೇಡ 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 ಬೇಡ. ಇವೆಲ್ಲ ಬಿಂಕದ ಮಾತು, ಸಿಂಕದ ಮಾತು, ಇವೆಲ್ಲ ಬೇಡ ಬೇಡ ಬೇಡ. ಎಂತ ನಿನ್ನ ಬೆಣ್ಣೆ ಮಾತುಗಳಿಗೆಲ್ಲ ನಾನು ಮರಳಾಗ ಅಂತಾಳಲ್ಲ ಕಣಮ್ಮ. ಹೊರಟೋಗಿ ಇಲ್ಲಿಂದ ಹೊರಟೋಗಿ ಬಿಡು ನೀನು. ಒಂದೇ ಬಾಗ್ಲಾಗ ಓಡಾಡ್ಕೊಂಡಿರ್ಬೋದಂತೆ, ಒಂದೇ ಬಾಗ್ಲಾಗ ಓಡಾಡ್ಕೊಂಡು. ಅಲ್ಲ ಹಿಂಗನ್ನು ಬೇಡ ಇವಾಗ. ಇವಾಗ ಆಗೈತೆ ಅದಕ್ಕೋಸ್ಕರ ಹೊರಟೋಗಿ ಹಿಂಗೆ ನೋಡಿ. ನಾನು ಯಾತನ ತಗೊಂಡು ಕೈ ಸಿಕ್ಕಿರೋದು ಎಸ್ತು ಬಿಡ್ತೀನಿ ನೋಡು. ನನಗೆ ಬರ್ತಿರೋ ಸಿಟ್ಟಿಗೆ ನಿನ್ನ ಮಗಳು ಮಾಡಿರೋ ನನಗೆ ಮೋಸಕ್ಕೆ ಇವತ್ತು ನಾನು ಎಷ್ಟು ಬೇಜಾರಾಗಿತ್ತು ನನ್ನ ಮನಸ್ಸಿಗೆ ಅಂದ್ರೆ ನನಗೆ ಅಷ್ಟಿಷ್ಟು ಕೋಪ ಬಂದಿಲ್ಲ. ಸುಮ್ಮನೆ ಹೊರಟೋಗ್ಬಿಡು. ನಾನು ಈಗ ಬಣ್ಣಿಗೆ ತಗೊಂಡು ಎತ್ತು ಬಿಡ್ತೀನಿ. ನನಗೆ ಭಾಳ ಸಿಟ್ಟು ಬಂದೈತೆ ನೋಡು. ಸುಮ್ಮನೆ ಹೋಗು. ಸುಮ್ಮನೆ ಹೋಗಮ್ಮ, ಸುಮ್ಮನೆ ಹೋಗು. ನನಗೆ ಭಾಳ ಸಿಟ್ಟು ಬಂದೈತಿ. ಏನು ಮಾಡೋಣ ನಡೀಲಿ. ಆ ಬೇವಸ್ತಿ ನಿನ್ನ ಒಟ್ಟು ಇಟ್ಕೊಂಡು ಒಯ್ಯಾನ. ಹೋಗು. ಅಲ್ಲ ಅವನೇ ಅಂತ ಹೇಳಿದ್ಲು. ಅಲ್ಲ ನೋಡ್ದೆ ಯಾಕಯ್ಯ ಹೆಂಗೆ ಬಂದವಳೆ? ಓಹೋ, ನೀನು ಮದುವೆ ಮಾಡ್ಕೆ ಅಂತ ಬಂದವಳೆ. ಅಂತತಿ ಏನೋ ಬಂದವ್ರೆ ಅಂದ್ರೆ ಯಾತನ ತಾಂಡು ಕುಟ್ಕಿಟ್ಟು ಕಳಿಸು ಯಮ ಅವ್ರಿಗೆ. ಏನೋ ಯಾ ಮಕ್ಕ ಇಟ್ಕೊಂಡು ಮಾನ ಮರ್ಯಾದಿದ್ರು ಬರ್ತಿರ್ಲಿಲ್ಲ ಅವರು. ಹಂಗೆ ಸರಿಯಾಗೈತೆ ಹುಡುಗಿಗೆ. ಆಡ್ತಿದ್ಲು ಅಂದರೆ ಹಂಗೆ ಆಡ್ತಿರ್ಲಿಲ್ಲ. ಸರಿಯಾಗೈತಿ. ನೋಡಿದ್ರಲ್ಲ ವೀಕ್ಷಕರೇ, ಎಲ್ಲ ಹೇಳಿದ ಮೇಲೂ ತಿರುಗಿ ಬಂದವ್ರು. ಇವಾಗ ಏನು ಮಾಡೋಣ? ಅವಳ ಜೀವನ ಹಾಳಾಗುತ್ತೆ. ನಿನ್ನ ಮಗನೇ ಹಂಗೆ ಲವ್ ಮಾಡ್ತಿದ್ನಲ್ಲ 1 ತಿಂಗಳಿಂದ, ಅದಕ್ಕೆ ಇವನೇ ಮದುವೆ ಆಗಲೇಳು ಅಂತ ಬಂದವ್ರು ಕೆವಳಾಕಿ. ಅದೇ ನನ್ನ ಮಗನೇ ಅಂತ ಗೊತ್ತಾಗಿ ನನ್ನ ಮಗ ನನ್ನ ಮದುವೆ ಆಗಲ್ಲ ಅಂದಿದ್ರೆ ಅವ್ರು ಸುಮ್ಮನೆ ಬಿಡ್ತಿರ್ಲಿಲ್ಲ. ಅದೇ ನಾವ್ಯಾಕೆ ಒಪ್ಕೊಂಬನ, ನಾವ್ಯಾಕೆ ಅವಳನ್ನ ಮದುವೆ ಮಾಡ್ಕೊಂಬನ? ನನ್ನ ಮಗ ನಾನು ಮದುವೆ ಆಗಲಿಲ್ಲ ಅಂದ್ರೆ ಪರವಾಗಿಲ್ಲ, ಅವಳನ್ನ ಮಾತ್ರ ಆಗಲ್ಲ ಅಂತಾನೆ. ಇಂಥದ್ದು ಯಾರು ತಾನೇ ಸಹಿಸ್ಕೊಂತಾರೆ? ಆ ಗಂಡಸಾಗ್ಗಳು ಯಾರು ಮನೆಗಳಾಗ್ಗಳು ಯಾರು ಸಹಿಸ್ಕೊಂತಾರೆ? ಯಾರು ಸಹಿಸ್ಕೊಂಬಲ್ಲ ಇಂಥದ್ದು. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.